ಯಾವಾಗಿದ್ರು ಚಂದ ನೋಡಿದೆ. ಸೊ ಇಲ್ಲಿಂದ ಇನ್ನೊಂದು 30 ಕಿಲೋಮೀಟರ್ಸ್ ಐತಿ. ಈಗ ಹೇಳ್ತೇನೆ ನಿಮ್ಗೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎವ್ರಿವನ್. ಇವತ್ತಿನ ವಿಡಿಯೋ ಸಖತ್ ಸೂಪರ್ ಖತರ್ನಾಕ್ ಆಗಲಿದೆ. ಸೊ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರಿ ಅಂದ್ರೆ ನಿಮಗೂ ಮಜಾ ಬರ್ತೈತಿ, ನನಗೂ ಕೂಡ ತೀರ್ವ್ಯಾಡಿ ಮಜಾ ಬರ್ತೈತಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎವ್ರಿವನ್. ಟುಡೇ ಇಟ್ಸ್ ಗೋಯಿಂಗ್ ಟು ಬಿ ದ ಆಸಮ್ ಡೇ. ಯಾಕಂತ ನೋಡ್ಕೊಂತ ಹೋಗ್ರಿ, ನಿಮಗೆ ಪಟ ಗೊತ್ತಾಕೊಂತ ಹೋಗೈತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹ್ಯಾಪಿ ಗಾಂಧಿ ಜಯಂತಿ. ಗಾಂಧಿ ಜಯಂತಿ ದಿನ ಗಾಂಧೀಜಿಯವರ ಆದರ್ಶ, ಮಹಾತ್ಮ ಗಾಂಧೀಜಿಯವರ ಖಾದಿ ಬಟ್ಟೆ ಆದರ್ಶವನ್ನು ಇದು ಮಾಡ್ಕೊಂಡಿದ್ದು ಸೀರೆ. ಖಾದಿ ಅಲ್ಲ, ಬಟ್ ಖಾದಿ ಕಾಣ್ತದೆ. ಸೊ ಬರ್ರಿ ಇವಾಗ ತಿನ್ನಾಕಿ. ಅಂದ್ರೆ ಅವಲಕ್ಕಿ ಕುಕ್ಕರ್ನಾಗ ಯಾಕೆ ಮಾಡ್ಯಾರ ನನಗೂ ಗೊತ್ತಿಲ್ಲ. ಆಮೇಲೆ ಚಪಾತಿ ಅದಾವು, ಎಣ್ಗಾಯಿ. ಅವಲಕ್ಕಿ ತಿನ್ನಾಕ ಮನಸ್ಸೇ ಇಲ್ಲ. ಇದೆಲ್ಲ ಯಾಕೆ ಹರಿವೈತಿ, ಇಷ್ಟೆಲ್ಲ ಏನು ಹರಿವ್ಕೊಂಡ್ ಕೂತೀರಿ, ಏನು ರೂಮ್ ಕ್ಲೀನ್ ಇಡ್ರಿ ಅಂತ ಅನ್ಕೋಬೇಡ್ರಿ. ಹೊರಗಡೆ ಹೊಂಟೇವಿ, ಬ್ಯಾಗ್ ಆಗ್ತಾ ಇದಾವ ಪ್ಯಾಕ್. ಸೊ ಏನು ತಗೊಳ್ಳೋದು ಬೇಡ ಗೊತ್ತಾಗ್ತಲ್ಲ. ಇದು ಚಿಕ್ಕ ಬ್ಯಾಗ್ ಒಂದು ತೊಗೊಳಕ್ಕೆ ಅಷ್ಟಂತೂ ಗೊತ್ತಾಗೈತಿ. ಆಮೇಲೆ ನೋಡೋಣಂತ. ಐಶ್ವರ್ಯ ಕೂಡ ಆಗ್ತಾ ಇದಾವ ರೆಡಿ. ಕಾಯಿಪಲ್ಲೆ, ಕಸವರ್ಗಿ. ಸೊ 2 ಬ್ಯಾಗ್ ಆಗ್ಯಾವ ರೆಡಿ. ಆಮೇಲೆ ಇಲ್ಲೇ ನಮ್ಮ 2 ಲೀಟ್ರ್ 2 ಬಾಟಲ್ ಆಗ್ಯಾವ ರೆಡಿ. ಆಮೇಲೆ ಇಲ್ಲಿ ನಮ್ಮ ಡ್ರೆಸ್ ಗಿಸ್ ಎಲ್ಲ ಆಗ್ಯಾವ ರೆಡಿ. ಇಲ್ಲಿ ಐಶ್ವರ್ಯ ಆಗ್ಯಾವ ರೆಡಿ. ಇಲ್ಲಿ ನಮ್ಮ ಬ್ರೌನಿ ಕೂಡ ಆಗೈತೆ ರೆಡಿ. ಬರ್ತೀವಿ ಬ್ರೌನಿ? ಬರಂಗಿಲ್ಲ ಅಂತ. ಹಾಂ ಎಸ್ ಮಾ, ಬಾಯ್ ಮಾ. ಸೊ ಆಲ್ ಸೆಟ್ ರೆಡಿ. 1 ಬ್ಯಾಗ್ 2 ಬ್ಯಾಗ್ ಎಲ್ಲ ಬ್ಯಾಗ್ ಇಲ್ಲೇ ರೆಡಿ ಇದಾವೆ. ಇದರೊಳಗೆ ಏನೋ ಐತಿ ಯಮ್ಮಿ ಫುಡ್. ಮ್ಯಾಲೆ ಹೋಗಿ ಕ್ಯಾಮ್ರಾ ಒಂದು ತರೋದೈತಿ, ತೊಗೊಂಬಂದು ಹೋಯ್ತಾ ಇರೋಣ. ಆಲ್ ರೈಟ್ ಸ್ನೇಹಿತರೆ, ಫೈನಲಿ ಆಫ್ಟರ್ ಸೋ ಮೆನಿ ಡೇಸ್ ಕೂತು ನಿಮಗೆಲ್ಲ ಬೋರ್ ಆಗಿತ್ತು. ಸೊ ಟ್ರಿಪ್ ಅಂತೂ ಹೋಗ್ತಾ ಇದ್ದೇವೆ, ಅಷ್ಟು ರಿವೀಲ್ ಮಾಡ್ತೀನಿ. ಖರೆ ಎಲ್ಲಿ ಹೊಂಟೇವಿ, ಎದಕ್ಕೆ ಹೊಂಟೇವಿ, ಯಾವ ಟ್ರಿಪ್ ಅನ್ನೋದು ಹೋಗ್ತಾ ಗೊತ್ತಾಗತ್ತೆ. ಸೊ ಐಶು ಕುಂತಾಳ ಬಾಜುಕ. ಸೊ ಆಲ್ ಆರ್ ಎಕ್ಸೈಟೆಡ್. ಸೊ ಎಮ್ ಐ. ಚಲೋ ಮುಂದೆ ಹೋಗಿ ಸಿಗ್ತೇನೆ. ನಿಮ್ಮೂರ್ನಾಗ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ನೋಡ್ಕೊಂಬಂದ್ರಿ ನೀವೇನು ಶಾಪಿಂಗ್ ಅಂತ. ಹಂಗ ಒಂದು ಸ್ವಲ್ಪ ತಿನ್ನಸ ಪನಸ. ಸೊ ನಡ್ರಿ ಆನ್ ದ ವೇ ಮತ್ತೆ ಸಿಗೋಣಂತ. ಹತ್ತೈತಿ ಮ್ಯಾಪ್, ಮುಂದೆ ಹತ್ತೈತಿ ಸಿಗ್ನಲ್. On the best route and your route is clear. You should reach your destination by 5:34 p.m. ಓಕೆ. ಇಲ್ಲಿ ನಮ್ ಟೂ ಆ್ಯಂಡ್ ಫ್ರೋ ಡೆಸ್ಟಿನೇಷನ್ ತೋರ್ಸಾದ ಆಕ್ಚುಲಿ ಐತಿ 180 ಕಿಲೋಮೀಟರ್ಸ್. ನಮ್ ಕಾರ್ ತೋರ್ಸಾದತಿ 190 ಕಿಲೋಮೀಟರ್ಸ್. ಸೊ ಕಟ್ಟಿ ಐತಿ. ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಅಂತ. ಫುಲ್ ಟ್ಯಾಂಕ್ ಮೋಸ್ಟ್ಲಿ ಇವಾಗ 2,500-3 ಸಾವಿರನಾಗ ಆಗ್ಬೇಕು. ಯಾಕಂದ್ರೆ ಆಲ್ರೆಡಿ 200 ಕಿಲೋಮೀಟರ್ ಹೋಗೋಷ್ಟು ಐತಿ. ಅಂದ್ರೆ ಆಲ್ಮೋಸ್ಟ್ ಹಾಫ್ ಟ್ಯಾಂಕಿಂತ ಸ್ವಲ್ಪ ಕಮ್ಮಿ ಐತಿ. ಸೊ ಇದು ನಮ್ಮ ಸಲ್ಮಾನ್ ಹೋಟೆಲ್ ಮುಂದಿನ ಪೆಟ್ರೋಲ್ ಪಂಪ್. ಇಲ್ಲೇ ಖಾಯಂ ಹಾಕ್ಸಂಗಿಲ್ಲ ನಾನು, ಮನೆ ಕಡೆ ಹಾಕಿಸ್ತೇನೆ ಖಾಯಂ. ಪೆಟ್ರೋಲ್ ಡೀಸೆಲ್ ರೇಟ್ ನೋಡ್ರಿ ಯಾವ ನಮನಿ ಏರ್ಬಿಟ್ಟಾವ. ಅಲ್ಲಿವ ನಾನು 96 ರೂಪಾಯಿ ಡೀಸೆಲ್ ರೇಟ್. ಸೊ ಐಶ್ವರ್ಯ ನೋಡಿಲ್ಲ ರೆಡಿಯಾಗಿ ಹಿಂಗ ಕಾಣ್ಲಿಕ್ಕತ್ತ ಫುಲ್ ಪಟಾಪಟ್ ಹೊಂಟೇವಿ. ಇಸ್ಮಾಯಿಲ್ ಐಶ್ವರ್ಯ ಜೋರಾಗಿ ಜೋರ್ ಕರೆ ಒಂದ್ ಹೊಡ್ಕೊ. ರಿಯಲ್ ಟೈಮ್ ಹೆಂಗ್ ನನಗೆ ಇಮ್ಯಾಜಿನ್ ಮಾಡ್ಕೊಳಕ ಆಗೋಯ್ತು. ಒಂದು ರೆಸ್ಯೂಮೆ 6 ಮಂತ್ಸ್ ನಾನು ಡೇಟಾಬೇಸ್ ನಾಗ ಇರ್ತಿದ್ದೆ. 6 ಮಂತ್ಸ್ ಅಲ್ಲ, ನಾ 6 ಡೇಸ್ ಕೊಟ್ಟೇನೆ. ಹೆಂಗ
I know the loopholes of the companies. ಸ್ನೇಹಿತರೆ, ಇಲ್ಲಿ ರಸ್ತಾ ಐತಿ ಫುಲ್ ಖರಾಬ್. ಹೆಂಗ ಗಾಡಿ ಹೊಡ್ಯಾತೀನಿ ನನಗ ಗೊತ್ತಿಲ್ಲ. ದಗದ 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 ಇನ್ನೂ ಐತಿ 47 ಕಿಲೋಮೀಟರ್. ಅಲ್ಲಿ ಹೋಗಿ ಮಸ್ತ್ ಮಾಡೋನು ಅಡ್ವೆಂಚರ್. ವಾ ವಾ ಫೈನಲಿ ಒಂದ್ ಸ್ವಲ್ಪ ಕಾಡಿದ್ದ ರೋಡ್ ಬಂದತಿ. ಆಗಳಿಂದ ಅದು ಡಬ್ಬಾ ರೋಡ್ ಹೊಡೆದು ಬೇಜಾರಾಗಿಬಿಟ್ಟಿತ್ತು. ಆ ರೋಡ್ ಸರಿ ಇಲ್ಲ ಅಂತ ಗೊತ್ತಿದ್ರು ಅಲ್ಲಿಂದ ಬಂದ್ವಿ. ಯಾಕಂತಂದ್ರ 25 ಕಿಲೋಮೀಟರ್ಸ್ ಕಡಿಮೆ ಇತ್ತಂತ ರೂಟ್ ಅದ. ಹೌದ್ ತಗೋ ಐಶ್ವರ್ಯ, ಲಾಸ್ಟ್ ಟೈಮ್ ಹೋಗೋ ಮುಂದೆ ಆ ಕಡೆಯಿಂದ ಹೋಗಿದ್ವಿ ನೆನಪೈತನ, ಬರೋ ಮುಂದೆ ಈ ಕಡೆಯಿಂದ ಬಂದಿದ್ವಿ. ಅಲ್ಲೂ ಟ್ರೈನ್ ಟ್ರ್ಯಾಕ್ ಹತ್ತಿತ್ತ, ಇಲ್ಲೂ ಹತ್ತಿತ್ತ. ಕರೆ ಟ್ರ್ಯಾಕ್ ಸೇಮ್ ಅಲ್ಲಿ ಬೇರೆ ಅದಾವ. ಬಂದು ಯಾವ್ದೋ ಒಂದು ರೋಡ್ ನಾವ್ ಸಿಕ್ಕೊಂಡೇವಿ. ನಿಮ್ಗೆ ಗೊತ್ತಾಗತ್ತದ. ರಘು ಹಿಡಿದ್ ನೋಡ ಐಶ್ವರ್ಯ. ರೋಡ್ ಐತಿ ಫುಲ್ ರಾಡಿ ಐತಿ, ಮತ್ ಸಿಕ್ಕೊಂಡ್ ಇಟ್ಕೊಂಡೆ. ಮತ್ತ ರೋಡ್ ಬಾಳ ಕೆಳಗೈತಿ ಆಕ್ಚುಲಿ. ಅದು ಏನ್ ಹೆಂಗ ರೋಡ್ಗಳು ಮರ ಇವೆಲ್ಲ. ಹತ್ವಾ ನೀ ಏನ್ ದೊಡ್ಡ ಅದ್ ನಿಮ್ಗೆ ಕಾಣ್ತಿರ್ಬೋದು, ಹೆಂಗ್ ಕಾಣತ್ ಗೊತ್ತಿಲ್ಲ. ಆ ರೋಡಿಂದ ಬಂದಿವಿ ನಾವು ಗಾಡಿ ಹತ್ಕೊಂಡೀಗ. ಯಪ್ಪ ಏನ್ ಡೇಂಜರ್ ಆಯ್ತು. ಬ್ಯಾರೆ ಅವರ ಗಾಡಿ ಆಗಲಿ ಸಿಕ್ಕೊಂಡ ಬಿಡ್ತಿದ್ವು. ಒಲ್ಲಿವಾನ ಐಶ್ವರ್ಯ ಕಾಮಿಡಿ ಐತಿ. ಸೆಂಟ್ರ್ ಬರತ್ತ ಒಂದು. ಯಪ್ಪ ಹೆಂಗ್ ಬರ್ತಾನೋ, ನಮಗೆ ಇಷ್ಟ ಹೆದ್ರಿಕ್ ಬಂತ. ನಿಂತವನು ಹೆದ್ರಿ. ನಾವ್ ಯಾವಾಗಿದ್ರು ಚಂದ ನೋಡಿದೆ. ಸೊ ಇಲ್ಲಿಂದ ಇನ್ನೊಂದು 30 ಕಿಲೋಮೀಟರ್ಸ್ ಐತಿ. ಈಗ ಹೇಳ್ತೇನೆ ನಿಮ್ಗೆ, ದಾಂಡೇಲಿ ಬೈಸನ್ ರೆಸಾರ್ಟಿಗೆ ಹೊಂಟೇವಿ ನಾವು. ಇಬ್ಬರದು ಟ್ವಿನಿಂಗ್ ಆಗೈತಿ ಇವತ್ತು. ಸೇಮ್ ಕಲರ್ ಹಾಕೊಂಡೇವಿ. ಆಮೇಲೆ ಹಿಂದ್ಗಡೆ ನೋಡ್ಬೋದು ನೀವು. ವಾವ್ ಅಂತ ಅನ್ಬೇಕಂದ್ರೆ ಇದೇ ಕಾಣತ್ತೆ. ಆ ಕಡೆ ತೋರಿಸ್ತಂತ ಹೇಳ್ರಿ ನಿಮ್ಗೆ. ನಮ್ಮ ನೆಕ್ಸಿ ನಿಂತಲ್ಲೇ. ಯಪ್ಪ ಏನ ನಾವು ರೋಡ್ ಇರ್ತದ. ಬಂದ್ಲ ಸೆಂಟ್ರದೊಂದು ದಾಟಿ. ಬಂದ್ರಪ್ಪ ಎಲ್ಲಾರು ದಾಟಿ. ಓ ಫೈನಲಿ ಮನೆಯಲ್ಲೇ ಕೂತು ಎಲ್ಲಾರು ಈ ವ್ಯೂ ಎಂಜಾಯ್ ಮಾಡ್ರಿ. ವಾವ್ ಅಲ್ಲಿ ಹೋಗೋಣ. ಹಿಡ್ದ ನಡಿಲ್ಲ ಹೆಂಗ್ ಹಿಡ್ದ ಫಿಶರ್ ಮನ್ ಕೇಳಲ್ಲ. ವಾವ್ ಐತ್ಲಾ ಕ್ಲೀನ್ ಐತೆ. ನೋಡ ಎಷ್ಟ್ ಸ್ವಚ್ಛ ಐತಿ. ಪೂರಾ ಸರ್ಫ್ ಹ್ಯಾಕ್ಸ್ ಎಲ್ಲ ಹಾಕುತ್ತೆ. ಚಲೋ ಗೈಸ್, ಲೆಟ್ಸ್ ಗೋ ಬ್ಯಾಕ್. ಇನ್ನೊಂದು ಅರ್ಧ ತಾಸನ್ನ ಮುಟ್ಟಬಹುದು ನಾವು ನಮ್ಮ ಡೆಸ್ಟಿನೇಷನ್. ಸೊ ಕಾರ್ ಪೂರ ಆಗೈತೆ ರೆಡಿ, ಅಲ್ಲ ರಾಡಿ. ಸ್ನೇಹಿತರೆ, ಇನ್ನೊಂದು 21 ಕಿಲೋಮೀಟರ್ಸ್ ಉಳ್ದೈತಿ. ಸೊ ಮಜಾ ಬರತೈತಿ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಟ್ರಿಪ್ ಬೋರ್ ಆಯ್ತು, ಯಾಕಂದ್ರೆ ನಾಷ್ಟಾ ಮಾಡಿದ್ದಿಲ್ಲ. ನಾಷ್ಟಾ ಮಾಡೋದ್ರಾಗ ಆಯ್ತು 11 ಗಂಟೆ. ಬಟ್ ಇವಾಗ ಮಜಾ ಬರತೈತಿ. ಇಲ್ಲಿ ನೋಡ್ರಿ ಯಾರೋ ಕೂತು ಮಸ್ತ್ ಪಾರ್ಟಿ ಮಾಡತ್ತಾರ ಇಲ್ಲಿ. ಆಮೇಲೆ ಇನ್ನೊಂದು 20 ಕಿಲೋಮೀಟರ್ಸ್ ಆಯ್ತು ನಮ್ಮ ಬೈಸನ್ ರೆಸಾರ್ಟ್. ಅಲ್ಲಿ ಹೋಗಿ ಚೆಕ್ ಇನ್ ಮಾಡಿ ನೋಡುವಂತ ಹೌ ದ ಡೇ ವಿಲ್. ಇಲ್ಲಿ ನೋಡಿ. ಸೊ ಕಾಯಂ ಇಲ್ಲಿ ನಾವು ಈ ರೂಟಿಗೆ ಬಂದಾಗ ಇದು ಮಸ್ತ್ ಈ ನಜಾರ ಎಂಜಾಯ್ ಮಾಡ್ತಿದ್ವಿ. ಬಟ್ ಈಗೇನೋ 2-3 ಟೈಮಿಂದ ಮರ್ತ ಬಿಟ್ಟಿದ್ವಿ. ಈಗ ಒಮ್ಮೆ ನೆನಪಾತ, ಇಷ್ಟು ಖುಷಿ ಆತಲ್ಲ ಈ ನಜಾರ ನಿಮ್ಗೆ ತೋರಿಸ್ತೇನೆ ತಡ್ರಿ. ಆ್ಯಂಡ್ ಹಿಯರ್ ವಿ ಗೋ. ಹ್ಞೂ, ಕಾಳಿ ನದಿ ನೀರಿದೆ. ಇದು ಬ್ಯಾಕ್ ವಾಟರ್ ಇದೆ. ನನ್ನ ಬ್ಯಾಗ್. ವಾವ್ ವಾವ್ ಸ್ನೇಹಿತರೆ, ಓ ನೀವು ನೋಡ್ಬೋದು ನಜಾರಾ ಇಸ್ ಆಸಮ್. ಅವರು ಎಷ್ಟು ಲಗು ಹೋಗ್ಬಿಟ್ರು. ಮೋಸ್ಟ್ಲಿ ಬಿಸಿಲು ಭಾಳ ಇದ್ದಿದ್ದಕ್ಕೆ ಓಡೋಗ್ಯಾರ ಅವರು.
ನಮ್ಮ ಕಾರ ಕಾಣತ್ತ ಇಶು ಅಂತಂದ್ರೆ ತಪ್ಪಾಕೈತಿ. ಎಷ್ಟು ಚಂದ ಕಾಣತ್ತ ನಮ್ಮ ಗಾಡಿ. ಸೊ ಫೈನಲಿ ಬೈಸನ್ ರಿವರ್ ರೆಸಾರ್ಟ್ ಮುಟ್ಟೇವಿ. ಮುಟ್ಟೋದ್ರಾಗ ಆಯ್ತು ಆಲ್ಮೋಸ್ಟ್ 3:15 ಚೆಕ್ ಇನ್ ಮಾಡ್ತಾ ಇದ್ದೀವಿ. ಮಾಡಿ ಆರಾಮ್ ಚಿಲ್ ರಿಲ್ಯಾಕ್ಸ್ ಆಗಿ ಸಿಗ್ತೇನೆ. ಒಂದು ಕಾಮಿಡಿ ಮಾಡ್ಬೋದು ನೋಡಕ್ಕೆ. ಅದೇ ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ತೋರಿಸಿದ್ರಲ್ಲ ವಾಟರ್ನ ಕ್ಲಿಕ್ ಮಾಡಿ ನೋಡ್ಬೋದು ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ. ಪುಣ್ಯಕ್ಕೆ AC ಕೂಡ ಐತಿ. ಭಯಂಕರ ಶೆಕೆ ಐತಿ, ಅನ್ಎಕ್ಸ್ಪೆಕ್ಟೆಡ್ ಶೆಕೆ. ಈ ರೀತಿ ಐತಿ ರೂಮು. 5000ಗೆ ವರ್ತ್ ಏನೋ ಗೊತ್ತಿಲ್ಲ, ಬಟ್ ಆಮೇಲೆ ಬೆಡ್, ಫೋಟೋ ಫ್ರೇಮ್ಸ್ ಅದಾವು, ಲೈಟಿಂಗ್ ಹಾಕ್ಯಾರ, ಡಿಮ್ ಲೈಟಿಂಗ್. ಆಮೇಲೆ ಈ ರೀತಿ. ಸೊ ಇಲ್ಲೇ ಈ ರೀತಿ ಇದೆ ಎಲ್ಲ ಕಲ್ಲಿಂದ. ಇಂದ ಆ್ಯಕ್ಚುಲಿ ಸಣ್ಣವ್ರಿದ್ದಾಗಿಂದ ಡ್ರೀಮ್ ಇತ್ತು ಇಲ್ಲಿ ಬರ್ಬೇಕಂತೇಳಿ. ಖಾಯಂ ಬರ್ತಿದ್ವಿ, ಆಗ್ತಿರ್ಲಿಲ್ಲ ಈ ಅಕಾಮಿಡೇಷನ್ ಇರಾಕ. ಇವಾಗ ಯಾವ ಕಮ್ ಆ್ಯಂಡ್ ವಾಶ್ರೂಮ್ ನೋಡೋಣ ಹೆಂಗದಾವ. ಈಗ ನೆಲ ವರ್ಷಾರ ಕಾಣ್ತತೆ. ವಾಶ್ರೂಮು ಅದಾವ, ಡಿಸೆಂಟ್ ಅದಾವ ವಾಶ್ರೂಮು. ಸೊ ಪರವಾಗಿಲ್ಲ, ನಾಟ್ ಬ್ಯಾಡ್. ಸೊ ಐಶು ಕೂಡ ಕೂತಾಳಿಲೆ. ಹೆಂಗಿದೆ ರೂಮ್ ಐಶು? ಒದ್ರೆ ಹೇಳಬೇಕ, ಒದ್ರೆ. ಆಲ್ ರೈಟ್, ಮುಖ ತಕೊಂಡು ಆಗಿ ಬಂದೆ ಫ್ರೆಶ್. ಐಶ್ವರ್ಯ ಅಂತೂ ಫುಲ್ ಫಾಸ್ಟ್ ಫುಡ್ ಕಿಶ್ ಎಲ್ಲ ಆಗಿ ಕೂತಾಳ. ಸೊ ಪಟ ನೀವೆಲ್ಲ ಅಂತಿದ್ದೆ ಅಣ್ಣ ಹೋಮ್ ಫುಡ್ ತಿನ್ನು, ಹೋಮ್ ಫುಡ್ ತಿನ್ರಿ, ಹೋಮ್ ಫುಡ್ ತಿನ್ರಿ ಅಂತ. ಸೊ ನಾವ್ ಇವಾಗ ರೆಸಾರ್ಟ್ಗೆ ಕಟ್ಕೊಂಡ್ ಬಂದೇವಿ ಹೋಮ್ ಫುಡ್. ಓ ಮೈ ಗಾಡ್. ಸೊ ಮನೆಯಿಂದ ಚಪಾತಿ. ಆಮೇಲೆ ಆ್ಯಕ್ಚುಲಿ ಐಶು ಕೊಟ್ಲು ನನಗೆ ಒಂದು ದೊಡ್ಡ ಸರ್ಪ್ರೈಸ್. ಏನಪ್ಪ ಸರ್ಪ್ರೈಸ್ ತಿಳ್ಕೊಬೇಕಂದ್ರೆ ಸ್ಟೇ ಟ್ಯೂನ್. ನಾಳೆ 8 ಗಂಟೆಗೆ ಸಿಗೋಣ. ಅದಕ್ಕಿಂತ ಮುಂಚೆ ಈ ವ್ಲಾಗ್ ಮುಗಿಸ್ಬೇಕಪ್ಪ ಅಂತಂದರೆ ಒಂದು ಲಕ್ಕಿ ಕಮೆಂಟ್, ಒಂದು ಲಕ್ಕಿ ಬರ್ತ್ಡೇ ವಿಶ್ ನೋಡಿ ಈ ವ್ಲಾಗನ್ನು ಮುಗಿಸೋಣ. ಸೊ ನಮ್ಮ ಕ್ಯೂಟ್ ಶ್ರಾವ್ಯ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಛೋಟಾ ತೇಜಸ್. ಆ್ಯಂಡ್ ನಮ್ಮ ಮೇಸ್ತಾಸ್ ವ್ಲಾಗ್ಸ್ ಅವ್ರು ಏನೋ ಕೇಳ್ತಾರೆ, ವೇಟಿಂಗ್ ಫಾರ್ ಟುಡೇಸ್ ವ್ಲಾಗ್, ಹೌ ಲಾಂಗ್ ವಿಲ್ ಇಟ್ ಟೇಕ್, ಹ್ಯಾವ್ ಬೀನ್ ವಾಚಿಂಗ್ ಯರ್ ವ್ಲಾಗ್ಸ್ ಡೈಲಿ, ಇಟ್ ಹ್ಯಾಸ್ ಬಿಕಮ್ ರಿಚುವಲ್ ನಾವು ಅಂತ ಇದ್ದಾರೆ. ನಿನ್ನೆ ಆ್ಯಕ್ಚುಲಿ ಯಾಕೆ ವ್ಲಾಗ್ ಹಾಕಿಲ್ಲ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಎಷ್ಟು ತ್ರಾಸು ತೊಗೊಂಡು ಆಫೀಸ್ ಇದ್ದರೂ ಎಲ್ಲ ಮಾಡಿ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ಯಾರು ಲೈಕ ಮಾಡೋಂಗಿಲ್ಲ. ನೋಡ್ತಾರೆ 60-70 ಸಾವಿರ ಜನ, 1 ಲಕ್ಷ ಜನ ಥರ ನೋಡ್ತಾರೆ. ಲೈಕ್ಸ್ ನೋಡಿದ್ರೆ 2,000 1,000 ಹಿಂಗಿರ್ತಾವೆ. ತುಂಬ ಬೇಜಾರಾಕತಿ. ಅದಕ್ಕೆ ನಾನು ಆ್ಯಕ್ಚುಲಿ ಯೂಟ್ಯೂಬ ಬಿಟ್ಬಿಡ್ಲೇನೋ ಅಂತ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನಿನ್ನೆ. ಮತ್ತು ಹೋಗ್ಲಿ ಬಿಡ್ರಿ, ನಮ್ಮ ಕರ್ತವ್ಯ, ನಮ್ಮ ವ್ಲಾಗ್ ನಾವು ಮಾಡ್ಕೊತಿರೋಣ ಅಂಥೇಳಿ ಇವತ್ತು ಐ ಹ್ಯಾವ್ ಕಮ್ ಬ್ಯಾಕ್ ವಿತ್ ಆ್ಯನ್ ಅಮೇಝಿಂಗ್ ವ್ಲಾಗ್. ಸೊ ಆಲ್ ರೈಟ್, ನಾಳೆಯ ಸರ್ಪ್ರೈಸ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಸರ್ವೇ ಜನ ಸುಖಿನೋ ಭವಂತು. ಇನ್ನೊಂದು ನಿಮ್ಮ ಬರ್ತ್ಡೇ ವಿಶಸ್ಸು ನಮ್ಮ ಸ್ಕ್ರೀನ್ ಮೇಲೆ ಬರಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಕಾಶ್ ಪುಟ್ಟಿಗೆ ನಿಮ್ಮ ಫೋಟೋ ಸಮೇತ ಡೀಟೇಲ್ಸ್ ಕಳಿಸಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಬಾಯ್.